ಈ ಒಂದು 25ನೇ ಕಾರ್ಗಿಲ್ ವಿಜಯ ಮಹೋತ್ಸವದ ಶುಭ ದಿನದಂದು ನಮ್ಮ ಸಸ್ಯ ಸಂಜೀವಿನಿ ಆರ್ಗ್ಯಾನಿಕ್ಸ್ನ ಮುಖ್ಯಸ್ಥರಾದಂತಹ ಆದಿತ್ಯ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದೇ ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳಿದಾಗ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗ್ತವೆ. ಆವಾಗ ನಾವು 6ನೇ ಕ್ಲಾಸ್ 7ನೇ ಕ್ಲಾಸ್ ಟೈಮಲ್ಲೇನೋ ಇದ್ವಿ. ಆ ಟೈಮಲ್ಲಿ ಕಾರ್ಗಿಲ್ದು ಯುದ್ಧ ಆಗ್ತಾ ಇದೆ ಅಂತ ಎಲ್ಲ ಕಡೆ ಚರ್ಚೆ ನಡೀತಾ ಇತ್ತು, ಇದಾಗ್ತಾ ಇತ್ತು. ಹೌದು, ಆವಾಗ ನಾವೆಲ್ಲ ಚಿಕ್ಕ ಮಕ್ಕಳು, ನಮಗೆ ಈಗ ಆವಾಗ ನ್ಯೂಸ್ ಪೇಪರ್ ಬರ್ತಿತ್ತು, ಮತ್ತು ಟಿ ವಿನಲ್ಲಿ ನ್ಯೂಸಲ್ಲಿ ಯಾವ್ದಾದ್ರು ಮಾತುಕತೆ ಬರ್ತಿತ್ತು, ಹೀಗೆ ಇದರ ಕಾರ್ಗಿಲ್ ಯುದ್ಧ ನಡೀತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಗಡಿಯಲ್ಲಿ, ಈ ಥರ ಆಗಿದೆ ಅಂತ. ಸೊ ಆಗ ಎಲ್ಲರೂ ಸಹ ಆರ್ಮಿಗೆ ನೆರವಾಗಲಿಕ್ಕೆ ಒಂದು ಕಾರ್ಗಿಲ್ ಯುದ್ಧ ನಿಧಿ ಅಂತ ಕಲೆಕ್ಟ್ ಮಾಡ್ತಾಯಿದ್ರು. ಕಾರ್ಗಿಲ್ ಫಂಡ್ ವಾರಿಗೆ ಹೆಲ್ಪ್ ಮಾಡುವಂತ ಎಲ್ಲ ಸಣ್ಣ ಸಣ್ಣ ಸ್ಮಾಲ್ ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ರು. ಸೊ ನಾವು ಆವಾಗ 6th 7th ಸ್ಟ್ಯಾಂಡರ್ಡು ನಾವೆಲ್ಲ ಸೇರಿ ಇಡೀ ಊರಲ್ಲಿ ನಾವು ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೋಗಿದ್ದು. ಪ್ರತಿಯೊಂದು ಮನೆಗೂ ಹೋಗಿ ನಾವೊಂದು ಪಟ್ಟಿ ಮತ್ತು ಪೆನ್ ತೊಗೊಂಡು ಕಾರ್ಗಿಲ್ ಯುದ್ಧ ನಿಧಿಗೆ ನೀವು ಏನಾದರೂ ಕೊಡಿ. ನಮಗೆಲ್ಲರೂ ಅಷ್ಟೇ, ಆವಾಗ ಅಷ್ಟೇನು ಎಲ್ಲರೂ ಸ್ಥಿತಿವಂತರಲ್ಲ. 5 ರೂಪಾಯಿ 10 ರೂಪಾಯಿ 50 ರೂಪಾಯಿ ಕೊಟ್ಟರೆ ದೊಡ್ಡದು. ಆ ಥರ ಮಾಡಿ ನಾವು ಕಲೆಕ್ಟ್ ಮಾಡಿದ್ದ ಹಣ 713 ರೂಪಾಯಿನೋ ಆಗಿತ್ತು. ನನಗೆ ಈಗಲೂ ನೆನಪಿದೆ. ನಾವದನ್ನ ಪೋಸ್ಟ್ ಆಫೀಸಿಗೆ ಹೋಗಿ ಮನಿ ಆರ್ಡರ್ ಮೂಲಕ ಭಾರತೀಯ ಸೈನ್ಯಕ್ಕೆ ಕಳಿಸಿದ್ವಿ. ಅದನ್ನ ಅವರು ಅಷ್ಟು ಕಮ್ಮಿ ಅಮೌಂಟ್ ಇದ್ರು ನಮಗೆ ಅದರದ್ದು ರಿಸಿಪ್ಟ್ ಕಳಿಸಿದ್ರು. ಎಲ್ಲ ನಾವು ಊರಿನವ್ರ ಹೆಸರು ಯಾರ್ಯಾರು ಕೊಟ್ಟಿದ್ರಲ್ಲ, 5 ರೂಪಾಯಿ 10 ರೂಪಾಯಿ ಕೊಟ್ಟಿದ್ರು, 15 ರೂಪಾಯಿ 30 ರೂಪಾಯಿ 50 ರೂಪಾಯಿ ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲರೂ ಕೊಟ್ಟಿದ್ದು. ಅವರೆಲ್ಲರ ಹೆಸರು ಬರೆದು ನಾವು ಮನಿ ಆರ್ಡ್ರಲ್ಲಿ ನಾವು ಹಾಕಿ, ನಾವು 7ನೇ 6ನೇ 7ನೇ ಹುಡುಗರು ನಾವು ಅದನ್ನ ಕಳಿಸಿದ್ವಿ. ಭಾರತೀಯ ಸೈನ್ಯದಿಂದ ನಮ್ಗೆ ರಿಸಿಪ್ಟ್ ಬಂದು, ಈಗಲೂ ನಮ್ಮದು ಕರ್ತೋಕ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಫೀಸಲ್ಲಿ ಇನ್ನೂ ಆ ಲೆಟ್ರ್ ಇನ್ನೂ ಇದೆ. ಅವರಿಂದ ರಿಪ್ಲೈ ಬಂದಿದ್ದು ನಮಗೆ ಮನಿ ಆರ್ಡ್ರಿಗೆ, ನಿಮ್ಮ ಕಾಂಟ್ರಿಬ್ಯೂಷನ್ಗೆ ನಾವು ತುಂಬ ಇದಾಗಿದ್ದೇವೆ ಅಂತ, ಆಭಾರಿಯಾಗಿದ್ದೇವೆ ಅಂತ ಒಂದು ಲೆಟ್ರ್ ಬಂದಿತ್ತು. ಭಾರತೀಯ ಸೈನ್ಯಕ್ಕೆ ನಾವು ಮನಿ ಆರ್ಡ್ರಿಂದ ಕಳಿಸಿದ್ವಿ. ಸೊ ಹೀಗೆ ಈ ರೀತಿ ನೋಡಿ, ಮನುಷ್ಯರು ನಾವು ಆ ಟೈಮಲ್ಲಿ ಭಾರತೀಯ ಆದಾಗ ನಮಗೆ ಯಾವುದೇ ಒಂದು ಅಳಿಲು ಸೇವೆ ಅಂತ ಹೇಳ್ತೇವೆ ನಾವು. ಈಗ ಧನದ ರೂಪದಲ್ಲಿರ್ಬೋದು, ಇಲ್ಲ ಫಿಸಿಕಲಿ ತುಂಬ ಜನ ಸಹಾಯ ಮಾಡಿದವರು ಇದ್ದಾರೆ. ಆ ಟೈಮಲ್ಲಿ ರಿಟೈರ್ಡ್ ಆಫೀಸರ್ಸ್ ತುಂಬ ಜನ, ಯಾರ್ಯಾರು ಅಂಗವಿಕಲರಾಗಿದ್ದರು ಅವರು ಸಹ ನಾವು ವಾಲಂಟಿಯರ್ ಆಗಿ ನಾವು ಹೋಗ್ತೇವೆ ಅಂತ ಅವರು ರೆಡಿಯಾಗಿ ಬ್ಯಾಟಲ್ ಫೀಲ್ಡಿಗೆ ಹೋಗಿದ್ರು. ತುಂಬ ಜನ ಏರ್ಫೋರ್ಸ್ನವರು, ಅವರಿಗೆ ಎಲ್ಲ ಅವರು ರಿಟೈರ್ಡ್ ಲೈಫಲ್ಲಿ ಆರಾಮಾಗಿ ಇದ್ದವರು ಮನೆಯಲ್ಲಿ, ಅಂಥವರು ಕೂಡ ಆ ಒಂದು ಇಚ್ಛಾಶಕ್ತಿಯನ್ನು ಹೊಂದ್ಕೊಂಡು ನಾವು ರಿಟರ್ನ್ ನಾವು ಬಂದು ನಾವು ಸೇವೆ ಮಾಡ್ತೇವೆ, ನಮ್ಮ ದೇಶಕ್ಕಾಗಿ ನಾವು ಹೋರಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಆ ಟೈಮಲ್ಲಿ ಹೋಗಿದ್ದು. ಸೊ ಒಂದು 2 ವರ್ಷ ಟೋಟಲ್ಲು ಆ ಜನರಲ್ಲೇ ನಾರ್ಮಲಿ ಆ ಒಂದು ದೇಶಭಕ್ತಿ ಇರ್ಬೋದು, ದೇಶದ ಬಗೆಗಿನ ಕಾಳಜಿ ಇರ್ಬೋದು, ಅದೆಲ್ಲ ಕಾಣ್ತಾ ಇತ್ತು. ಸೊ ಇದರಿಂದ ಏನು ನಮಗೆ ಅರ್ಥ ಆಗುತ್ತೆ ಅಂದರೆ, ನಮ್ಮ ಈಗ ನಾರ್ಮಲ್ ಜೀವನಕ್ಕೆ ನಾವು ಅದನ್ನ ಕಂಪೇರ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸಹ ನೀವು ನಿಮ್ಮ ಕ್ಷೇತ್ರದಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ದೀರಾ ಅದರಲ್ಲಿ ಮತ್ತೂ ಸಹ ತುಂಬ ಇನ್ನೂ ಇನ್ವಾಲ್ವ್ಮೆಂಟ್ ತೊಗೊಂಡು ಜವಾಬ್ದಾರಿಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ಪ್ರಜೆಯ ಕಾಂಟ್ರಿಬ್ಯೂಷನ್ನು ದೇಶ ಅಭಿವೃದ್ಧಿ ಆಗಲಿಕ್ಕಾಗತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಜಪಾನ್ ದೇಶವನ್ನು ತೊಗೊಳ್ಬೋದು. ಅವರು ಅಣುಬಾಂಬ್ ಬಿದ್ದು ಕಂಪ್ಲೀಟ್ಲಿ ಎಲ್ಲ ಡಿವಾಸ್ಟೇಟೆಡ್ ಆಗಿ ಕಂಪ್ಲೀಟ್ಲಿ ಏನೂ ಇಲ್ಲ, ನ್ಯಾಚುರಲ್ ರಿಸೋರ್ಸಸ್ ಇಲ್ಲ, ಹಣ ಇಲ್ಲ, ಎಲ್ಲ ಇದ್ದಾಗ ಮತ್ತೆ ಅವರು ವಾಪಸ್ ಈಗ 200 ವರ್ಷ ಮತ್ತು ಡೆವಲಪ್ ಆದರು. ಅವರು 1940ನೇ ಇಸ್ವಿಯಿಂದ ಹಿಡಿದು 42ರಲ್ಲೇನೋ ಆಗಿದ್ದು ಬಾಂಬಿಂಗ್, ಅಣುಬಾಂಬ್ ಆಗಿದ್ದು. ಅಂದರೆ ಪ್ರತಿಯೊಬ್ಬ ಪ್ರಜೆಯ ಕಾಂಟ್ರಿಬ್ಯೂಷನ್ನು ಅಲ್ಲಿತ್ತು. ಈಗ ಯಾರೋ ಒಂದು 4 ಜನ ಮಾಡೋದು, ಬಾಕಿ ಜನ ನಿಂತ್ಕೊಂಡು ನೋಡೋದು ಅಂತ ಆದರೆ ಆ ದೇಶ ಉದ್ಧಾರ ಆಗ್ತಿರ್ಲಿಲ್ಲ. ಜಪಾನ್ ಯಾಕೆ ಇಷ್ಟು ಡೆವಲಪ್ ಆಗಿದೆ? ಈಗ ಸೂಪರ್ಸೋನಿಕ್ ಏನು ಟ್ರೈನ್ಸ್ ಇದೆ ಮತ್ತು ಇದೆಲ್ಲ ಇದೆ, ಪ್ರತಿಯೊಂದು ಫೆಸಿಲಿಟೀಸ್ನಲ್ಲೂ ಹೆಲ್ತ್ ಕೇರ್ ಇರ್ಬೋದು, ಎಲ್ಲದರಲ್ಲೂ ಅವರು ಟಾಪ್ ಇದ್ದಾರೆ. ಅದೇ ರೀತಿ ಇಂಡಿಯಾಗೂ ಪೊಟೆನ್ಷಿಯಲ್ ಇದೆ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಅಗತ್ಯ ಇದೆ. ಹಾಗಾಗಿ ನಾವೆಲ್ಲರೂ ಪ್ರಜೆಗಳಾಗಿ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡೋಣ ನಮ್ಮ ದೇಶವನ್ನು ಬೆಳೆಸಲಿಕ್ಕೆ. ಮತ್ತು ಅದರಿಂದ ಈಗ ನ್ಯಾಚುರಲ್ ಆಗಿ ತುಂಬ ನಮ್ಮ ಹತ್ರ ರಿಸೋರ್ಸ್ಗಳಿದ್ದಾವೆ. ಮತ್ತು ಹ್ಯೂಮನ್ ರಿಸೋರ್ಸ್ ಅನ್ನೋದು ದೊಡ್ಡ ರಿಸೋರ್ಸು, ಅದಕ್ಕಿಂತ ದೊಡ್ಡ ರಿಸೋರ್ಸ್ ಮತ್ತೆ ಯಾವುದೂ ಇಲ್ಲ. ಹ್ಯೂಮನ್ ರಿಸೋರ್ಸ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ನಾವು ದೇಶವನ್ನು ಕಟ್ಟಲಿಕ್ಕೆ ನಾವು ಅದನ್ನ ಬಳಸ್ಕೊಂಡ್ರೆ, ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ಒಂದು ತಮ್ಮ ಸೇವೆಯನ್ನು ಕೊಟ್ಟರೆ ನಮ್ಮ ದೇಶ ಖಂಡಿತ ಸೂಪರ್ ಪವರ್ ಆಗಿ ಹೊರಬರ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.